ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕನ್ನಡ ನಾಡು ಕಲೆ ಸಂಸ್ಕೃತಿಗಳ ಬೀಡು. ಕಲ್ಲುಗಳು ಕಲೆಗಳಾಗಿ ಶಿಲ್ಪ ಸೌಂದರ್ಯವನ್ನು ಹೆಚ್ಚಿಸಿದ ಅನೇಕ ದೇವಾಲಯಗಳು ಇಂದಿಗೂ ನಾಡಿನಾದ್ಯಂತ ಇವೆ. ಬೇಲೂರು ಹಳೆಬೀಡಿನ ಅದ್ಭುತ ಕೆತ್ತನೆಗಳು ಕಲಾವಿದನ ನೈಪುಣ್ಯವನ್ನು ತೋರಿಸುತ್ತವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಶಿಲ್ಪಿಗಳ ತವರೂರು ಎಂದರೆ ತಪ್ಪಾಗಲಾರದು. ಅದರಲ್ಲೂ ಗುಡಿಗಾರರ ಕೈಯಿಂದ ಅರಳುವ ಮರದ ಕೆತ್ತನೆ, ಶಿಲ್ಪ ಕೆತ್ತನೆ ನೋಡಲು ಸುಂದರ. ಇಂದಿಗೂ ಈ ಕಲೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಸಾಗರದ ಅಪರೂಪದ ಈ ಕಲಾವಿದ ವಿನಾಯಕ ಮೂಡುಗೋಡು ಎಂಬ ಯುವಕ ಈ ಸಾಲಿನಲ್ಲಿ ಸೇರುತ್ತಾರೆ. ಈಗಾಗಲೇ ಶಿಲ್ಪ ಕೆತ್ತನೆಯಲ್ಲಿ ಉತ್ತಮ ಛಾಪು ಮೂಡಿಸಿದ ಇವರು ಅನೇಕ ದೇವಾಲಯಗಳಿಗೆ ದೇವರ ಮೂರ್ತಿಗಳನ್ನು ಮಾಡಿಕೊಟ್ಟಿದ್ದು ಇಂದಿಗೂ ಪೂಜೆಗೈಯುತ್ತಿವೆ. ಇತ್ತೀಚೆಗೆ ಇವರು ರಟ್ಟಿಹಳ್ಳಿಯ ಹುಲ್ಲತ್ತಿ ಗ್ರಾಮಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹದೇವರ ವಿಗ್ರಹವನ್ನು 6 ಅಡಿ ಎತ್ತರದ ಕೃಷ್ಣಶಿಲೆಯಲ್ಲಿ 5 ತಿಂಗಳ ಅವಧಿಯಲ್ಲಿ ಕೆತ್ತನೆ ಮಾಡಿ ಇಂದು ರಟ್ಟಿಹಳ್ಳಿಯ ಹುಲ್ಲತ್ತಿ ಗ್ರಾಮಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿಯನ್ನು ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಹುಲ್ಲತ್ತಿ ಗ್ರಾಮದ ಅನೇಕ ಭಕ್ತರು ಆಗಮಿಸಿ ದೇವರ ವಿಗ್ರಹವನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋಗಲು ಬಂದಿದ್ದು ಪೂಜಾ ಕೈಂಕರ್ಯಗಳೊಂದಿಗೆ ಕಳುಹಿಸಿಕೊಡಲಾಯಿತು. ಈಗ ನನಗೆ 45 ವರ್ಷದ ಸಂಖ್ಯೆತೆ ಇದೆ. ಭಗವಂತನ ಪ್ರಕಟ ಆಗಿತ್ತು. ಇದು ವಿದ್ಯಾಶಾಸನ ಅಲ್ಲ, ದೈವ ಶಾಸನದಿಂದ ಆದಂಥ ವಿಷಯ. ದಿವಸನೂ ಅವನ ನಿತ್ಯ ಅವನ ಪೂಜೆ ಆರಾಧನೆ ಮಾಡೋದ್ರಿಂದ ಮಾಡ್ತಾನೆ ಬಂದಾಗ ಅವನು ಸರ್ವ ಜನರು ನಮ್ಮ ಗ್ರಾಮದಲ್ಲಿ, ಈಗ ಆ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಸ್ಥಾಪನೆ ಮಟ್ಟಿಗೆ ತೆಗೆದುಕೊಂಡಾಗಿ ನಮ್ಮದು ಹಿರಿಯ ರಟ್ಟಳ್ಳಿ ತಾಲೂಕು ಹುಲ್ಲತ್ತಿ ಗ್ರಾಮದಲ್ಲಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಸರ್ವ ಜನರಿಗೂ ಸುಖ ಭವಿಷ್ಯ ಅವನ ಆರಾಧನೆ ಮಾಡ್ತಾ ಬಿಟ್ಟಿದ್ದಾರೆ. ಇವತ್ತಿನ ದಿವಸ ಹುಲ್ಲತ್ತಿ ಕ್ಷೇತ್ರಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಾವು ಸ್ಥಾಪನೆ ಮಾಡಿ ತಗೊಂಡಿದ್ದೇವೆ ಸಾಗರ ಕ್ಷೇತ್ರದಿಂದ. ಮತ್ತು ಈ ವಿಗ್ರಹ ಮಾಡಿದಂಥ ವಿನಾಯಕ ಶಿಲ್ಪಿಗಾರ ಅತಿ ಉನ್ನತ ಮನಸ್ಸಿನಿಂದ ತನ್ನ ವಿದ್ಯೆಯನ್ನು ಈ ನಮ್ಮ ವಿಗ್ರಹದಲ್ಲಿ ತೋರಿಸಿದವನು. ಅಂಥ ಒಂದು ಅವನಿಗೆ ನನ್ನ ತುಂಬ ಅಭಿಮಾನವನ್ನಿತ್ತು. ಇಲ್ಲಿ ನಾನು ಬಂದು ಅವನಿಗೆ ವಿಗ್ರಹವನ್ನು ಮಾಡಲಿಕ್ಕೆ ಸಣ್ಣ ರೂಪದಲ್ಲಿ ನನಗೆ ಭಾಳ ಚಲೋ ವಿಗ್ರಹವನ್ನು ಮಾಡಿದ್ದಾನೆ. ವಿನಾಯಕ ಮುಡುಗೋಡು ಅಂತ ನಾನು ಮೂಲ ಶಿಲ್ಪದಲ್ಲೇ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ನನ್ನ ಮೂಲ ಹೆಸರು ವಿನಾಯಕ ಮುಡುಗೋಡು. ನನ್ನ ಪೂಜಾ ಗುರುಗಳಾದ ಹಿರಣಪ್ಪ ಮುಡುಗೋಡು ಅವರನ್ನು ನಾನು ಗುರುಗಳಾಗಿ ಸ್ವೀಕಾರ ಮಾಡಿ ಈ ಕೆಲಸ 25 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ಬಾಲ್ಯದಿಂದ SLC ಆದಮೇಲೆ ನನ್ನ ಮೂಲ ತಂದೆ ಆದ ಅಜ್ಜನವರು ಜಡೆ ಮಂಜಾತಪ್ಪ ಅಂತ ಸ್ಟೇಟ್ ಅವಾರ್ಡಿಸ್ಟ್ ಅವರು. ಅವ್ರ ಹತ್ರನೂ ಸ್ವಲ್ಪ ತರಬೇತಿ ತೊಗೊಂಡಿದ್ದೆ. SLC ಆದಮೇಲೆ ರಜಕ್ಕೆ ಬಂದಾಗಿಂದನೂ ಅವ್ರ ಹತ್ರ ಡ್ರಾಯಿಂಗು ಅದು ಇದು ಮೂಲ ಹೆಂಗೆ ನೀನು ಆ ಕಡೆ ಅವರಿಗೆ ನಾವು ಕಲಿಯೋತ್ತಿಗೆ ಅವ್ರಿಗೆ ಏಜ್ ಆಗಿತ್ತು. ಹಂಗಾಗಿ ಅವರು ಇಂಥ ಜಾಗದಲ್ಲಿ ಇಂಥದ್ದು ಶಿಲ್ಪಕಲಾ ಮಂದಿರ ಇದೆ, ಬಿಡ್ದಿ ಅಂತ ಗ್ರಾಮ, ರಾಮನಗರ ತಾಲೂಕು. ಅಲ್ಲಿ ಸ್ಕೂಲ್ ಇದೆ, ಅಂತಲ್ಲಿ ಹೋಗು ಕಲಿ. ನನಗೆ ಹೇಳ್ಕೊಡೋಕ್ಕಾಗಲ್ಲ, ನನಗೆ ಆಗಲೇ 86 ವರ್ಷ ಆಯಿತು ಅಂತ ಹೇಳಿದ್ರು. ಹಾಗಾಗಿ ಅವರು ಹೇಳ್ಕೊಟ್ಟ ನೆಲೆಯಿಂದನೇ ಮುಂದೆ ಹೋಗಿ ಬಿಡ್ಗಿ ಅನ್ನೋ ಗ್ರಾಮಕ್ಕೆ ಹೋಗಿ ಸೇರ್ಕೊಂಡು
ಅಲ್ಲಿ 2 ವರ್ಷ ಟ್ರೈನಿಂಗ್ ಇದೆ. 2 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದು ಮತ್ತು ನನ್ನ ಪೂಜಾ ಗುರುಗಳಾದ ಜಿ ಎಲ್ ಭಟ್ ಅಂತ ಇಡಗುಂಜಿ ಗ್ರಾಮದವರು, ಜಿ ಎಲ್ ಭಟ್ ಅಂತ ಆ ಸ್ಕೂಲಿಗೆ ಮಾಸ್ಟರ್ ಆಗಿದ್ದರು. ಅಲ್ಲಿ 18 ವರ್ಷ ಕೋರ್ಸಲ್ಲಿ ಅವ್ರ ಹತ್ರ ಕೈಯ ಕೆಲಸನ ಕಲ್ತ್ಕೊಂಡು ಮತ್ತು ಅವ್ರ ಮನೆಯಲ್ಲೇ ಒಂದು 2 ವರ್ಷ ಇದ್ದು, ಜಿ ಎಲ್ ಮಾಸ್ಟರ್ ಮನೇಲೇ 2 ವರ್ಷ ಇದ್ದು ಒಟ್ಟು ಕೋರ್ಸ್ ಒಂದು 5 ವರ್ಷ ಕೋರ್ಸ್ ಮಾಡಿದೆ. ಆಮೇಲೆ ನನ್ನ ಸೀನಿಯರ್ ಆದ ವಿವೇಕ್ ಹುಡುಗಿಯರ್ ಅವ್ರ ಹತ್ರ ಒಂದು 2 ವರ್ಷ ಕೆಲಸ ಮಾಡಿದೆ. ನಮ್ಮ ದೊಡ್ಡಪ್ಪನ ಮಗ ಅವರು ಅವ್ರ ಹತ್ರ ಒಂದು 2 ವರ್ಷ ಕೆಲಸ ಮಾಡಿದೆ. ಹಾಗೆ ಕಲೆಯನ್ನು ಮುಂದುವರ್ಸಿ ಈಗ ಇತ್ತೀಚೆಗೆ ಸುಮಾರು ದೇವಸ್ಥಾನ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಈ ಕಲೆಯಲ್ಲಿ ಒಂದು 25 ವರ್ಷ ಸರ್ವಿಸ್ ಆಗಿದೆ. ಹಲವು ದೇವಸ್ಥಾನ ಕೆಲಸ, ಗರ್ಭಗುಡಿ, ಮೂಲ ದೇವರು, ಆಮೇಲೆ ದೇವಸ್ಥಾನ ಪುನರ್ನಿರ್ಮಾಣ, ಈ ಥರ ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕಲ್ಲು ಅಂತ ಅಲ್ಲ, ಮತ್ತು ಮಣ್ಣು, ಸಿಮೆಂಟು, ಆಮೇಲೆ ಕಲೆಗೆ ಏನು ಸಂಬಂಧ ಬರುತ್ತೆ ಎಲ್ಲ ಥರದ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗಾಗಲೇ ಹಲವಾರು ದೇವಸ್ಥಾನ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀನಿ. ಈಗ ಮಾಡಿರೋ ಲಕ್ಷ್ಮೀ ನರಸಿಂಹ ಹಿರೇಕೆರೂರು ತಾಲೂಕು, ರಟ್ಟಳ್ಳಿ ತಾಲೂಕು, ಹಿರೇಕೆರೂರು ರಟ್ಟಳ್ಳಿ ತಾಲೂಕು, ಹಿರೇಕೆರೂರು ಊರು, ರಟ್ಟೆಹಳ್ಳಿ, ಹುಲ್ಲತ್ತಿ ಗ್ರಾಮ. ಈ ಒಂದು 5.5-6 ಅಡಿ ಬರುತ್ತೆ ಲಕ್ಷ್ಮೀ ನರಸಿಂಹ ಅಂತ. ಅದ್ರ ಜೊತೆ ನವಗ್ರಹಗಳು ಬರುತ್ತೆ 9. ಇದು ಅದು ಹಳೆ ನರಸಿಂಹ ಭಿನ್ನ ಆಗಿಕ್ಕೆ ಹಂಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಥರ ಮಾಡಿಕೊಡಿ ಅಂತ ಹೇಳಿ ನರಸಿಂಹನ ಹತ್ರ ಪ್ರಸಾದ ಕಟ್ಟಿ ಇಂಥಂದೇ ಶಿಲ್ಪಿಗಳು ಮಾಡಿಕೊಡ್ಬೇಕು ಅಂತ ಹೇಳಿ ಸಾಗರ ಕಡೆ ಬಲಗಡೆ ಪ್ರಸಾದ ಬಿತ್ತಂಥವ್ರಿಗೆ ಸಾಗರ ಕಡೆಯಿಂದ ಶಿಲ್ಪಿಗಳು ಮಾಡಬೇಕಂತ ಆ ದೇವಸ್ಥಾನದ ಅರ್ಚಕರು ಹೇಳಿದ್ರು. ಆಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಾಗರಕ್ಕೆ ಬಂದು ಸಾಗರ ಗ್ರಾಮದ ಮೂರ್ತಿ ಮಾಡೋಕ್ಕೆ ನಿಮಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿ ಅವರು ಅಡ್ವಾನ್ಸ್ ಕೊಟ್ಟು ಹೋದರು, ಟೋಕನ್ ಅಡ್ವಾನ್ಸ್. ಅಷ್ಟು ಮೇಲೆ ನನಗೆ 4.5 ತಿಂಗಳು ಟೈಮ್ ಕೊಟ್ಟರು ಮಾಡಲಿಕ್ಕೆ. 4.5 ತಿಂಗಳು ಕೊಟ್ಟ ತಕ್ಷಣ ನನಗೆ ಟೈಮು ಸುಮಾರು ಸಿಕ್ತು, ಕಲ್ಲು ಚೆನ್ನಾಗಿ ಸಿಕ್ತು. ಮೈಸೂರಿಂದ HD ದೇವತೆ ಕೋಟೆಯಿಂದ ಕೃಷ್ಣಶಿಲೆ ಕಲ್ಲು ತೊಗೊಂಬಂದು ಅಯೋಧ್ಯೆ ರಾಮಂದು ಕಲ್ಲು ತೆಗೆದಿರೋದು ಅದೇ ಜಾಗದಲ್ಲಿ, ಅದೇ ಥರ ಅದೇ ಸೇಮ್ ಕಲ್ಲು ಅದೇ ಗಣಿಯಿಂದನೇ ತಂದಿರೋದು. ಟೋಟಲ್ ಮೂರ್ತಿ 5 ಅಡಿ 1 ಇಂಚ್ ಬರುತ್ತೆ. ಪಾಣಿಪೀಠ ಸೇರಿ 6 ಅಡಿ 1 ಇಂಚ್ ಆಗುತ್ತೆ. ನನ್ನ ಮುತ್ತಜ್ಜ ನಾನು ಮರಿಮೊಮ್ಮಗ, ಅವರು ಮುರುಗೋಡು ಹಿರೇನಪ್ಪನವರು ಅಂತ. ಹೆಚ್ಚು ಕಮ್ಮಿ ಒಂದು 18 ವರ್ಷ ದಂತದವ್ರು ಕಲ್ಲು ಮಾಡಿ ಒಂದು ದಂತ ಸಿಂಹಾಸನ ಮಾಡಿದ್ದಾರೆ. ಆ ದಂತ ಸಿಂಹಾಸನ ರಾಮಚಂದ್ರ ಸ್ವಾಮಿ ಮಠದಲ್ಲಿದೆ. ಅದು ಹೆಚ್ಚಾಗಿ ಫಸ್ಟಿಗೆ 1 ವರ್ಷಕ್ಕೋಸ್ಕರ ತೆಗಿತಿದ್ರು. ಅದು ತೆಗೆಯೋದು ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು. ಅದು ರಾಮನವಮಿ ದಿವಸ ಮಾತ್ರ ಓಪನ್ ಆಗುತ್ತೆ. ಈಗ ಹೆಚ್ಚು ಕಮ್ಮಿ ಒಂದು 7 ರಿಂದ 8 ವರ್ಷ ತನಕ ಅದು ಯಾರಿಗೂ ತೋರಿಸ್ತಾ ಇಲ್ಲ. ವಿಶ್ವಖ್ಯಾತಿ ಆಗಿರೋದು ಮುರುಗೋಡು ಹಿರೇನಪ್ಪನವರು ದಂತ ಸಿಂಹಾಸನ ರಾಮಚಂದ್ರ ಸ್ವಾಮಿ ಮಠದಲ್ಲಿ ಮಾಡಿಕೊಟ್ಟಿರೋದು. 18 ವರ್ಷ ಕೆಲಸ ಮಾಡಿದ್ದಾರೆ ಅವರು ಮುರುಗೋಡು ಹಿರೇನಪ್ಪನವರು. ಈಗೂ ಅದು ನೋಡಲಿಕ್ಕೆ ಅವಕಾಶ ಇದೆ. ದಂತ ಸಿಂಹಾಸನ ಅದು ಹೆಚ್ಚು ಕಮ್ಮಿ ಒಂದು 5 ಅಡಿ ಎತ್ತರ ಬರುತ್ತೆ. ಸಂಪೂರ್ಣ ರಾಮಾಯಣ ಮತ್ತು ದಶಾವತಾರ ರಾಮಾಯಣದ ಸಂಪೂರ್ಣ ಕಥೆಯನ್ನು ಅದು ಪೀಠ ಮತ್ತು ಪ್ರಭಾವಳಿ ಒಳಗೆ ಕುಸಿರು ಕೆಲಸದಲ್ಲಿ ಮಾಡಿದ್ದಾರೆ. ಈ ಮುರುಗೋಡು ಹಿರೇನಪ್ಪನವರು ನನಗೆ ಮುತ್ತಜ್ಜ ಆಗಬೇಕು. ನಾನು ಅವ್ರ ಮರಿಮೊಮ್ಮಗ. ಆ ಕೆಲಸ ಮುಂದುವರ್ಸ್ಕೊಂಡು ಅದೇ ಕೆಲಸನ ನಾನು ಈಗ ಕಾರ್ಯಕರ್ತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ತಂದೆ ಕಡೆನೂ ಆರ್ಟಿಸ್ಟ್ ಇದ್ದಾರೆ, ಅಮ್ಮನ ಕಡೆನೂ ಆರ್ಟಿಸ್ಟ್, ತಾಯಿ ಕಡೆನೂ ಆರ್ಟಿಸ್ಟ್. ಮೂಲತಃ ಗುಡಿಗಾರರೇ ಪೂರ ನಾವು ಗುಡಿಗಾರ ಕಲಾಕೃತಿನೇ ಮಾಡ್ತಾ ಇರೋದು. ನಾನು ಹೆಚ್ಚು ಕಮ್ಮಿ ಚಾಣ ಮತ್ತು ಟೂಲ್ಸ್ ಹಿಡಿದು ನಾನು 16ನೇ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೆ ನನಗೆ 25 ವರ್ಷದಿಂದ ಈ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ.